ಪಾಪ ಪಾಪಲೇ ಪಾಪ ಕುಮಾರಣ್ಣ ಪಾಪ ಅಮ್ಮಣಿ ಸರೋಜಮ್ಮ ಏನ್ ಮಾಡ್ತಿದ್ದೀರಾ ಬರ್ರಮ್ಮಣಿ ಗೊತ್ತಾಗೋಯ್ತು ಬರ್ರಿ ಏನ್ ಮಾಡ್ತಿದ್ದೀರಾ ನಿಮ್ ಮಾವಯ್ಯ ಅಲ್ಲೇ ಬರುತ್ತಿವಾಗ ನೋಡ್ರಿ ಇವಾಗ ಅಲ್ಲೇ ಬಸ್ಸು ಹತ್ತತ್ರ ಬಂದೈತಂತೆ ಎಲ್ಲ ಫೋನ್ ಮಾಡಿದ್ರು ಎಲ್ಲ ರೆಡಿ ಆಗ್ತಿದಾರಂತೆ ನಾವು ಮದ್ವೆ ಮನೆಯವ್ರು ಆಗ್ಬಿಟ್ಟು ನೀನು ಇನ್ನೂ ರೆಡಿ ಆಗ್ಲಿಲ್ಲ ಅಂದ್ರೆ ಅದಂಗ್ರಮ್ಮ ಸರಿ ಆಗುತ್ತೆ ಬೇಗ ಬೇಗ ರೆಡಿ ಆಗ್ರಿ ಏನ್ ಮಾಡ್ತಿದ್ದೀರಾ ಇನ್ನು ಆ ಪಾಪ ಸರೋಜಮ್ಮ ಆಗಲ್ಲ ನೋಡಿದೇನಪ್ಪ ಅಲ್ಲೇ ನಮ್ಮ ಅತ್ತೆ ಎಂಗೇಜ್ಮೆಂಟ್ಗೆ ಹೋಗೋದಕ್ಕೆಲ್ಲ ರೆಡಿ ಆಗ್ಬಿಟ್ಟೈತೆ ನಾವ್ ನೋಡಿದ್ರೆ ಇನ್ನು ಎಲ್ಲಾನು ಬಟ್ಟೆ ಗಿಟ್ಟೆ ಎಲ್ಲ ರೆಡಿ ಮಾಡ್ಕೊಳ್ಳೋದೇ ಆಗ್ತೈತೆ ಅತ್ತೆ ಎಲ್ಲ ರೆಡಿ ಆಗಿ ನಿಂತ್ಕೊಂಡ್ಬಿಟ್ಟೈತೆ ನಮ್ಮ ಅತ್ತೆ ಎಲ್ಲಿಂದ ಎಲ್ಲೋದ್ರು ಫುಲ್ ಸ್ಪೀಡ್ ಎಲ್ಲಕ್ಕಿಂತ ಮುಂಚೆ ರೆಡಿ ಆಗ್ಬಿಡುತ್ತೆ ಒಂದ್ ಮನೆ ಕೆಲ್ಸನೇ ಆಗ್ಲಿ ಹೊಲದ ಕೆಲ್ಸನೇ ಆಗ್ಲಿ ತೋಟದ ಕೆಲ್ಸನೇ ಆಗ್ಲಿ ಒಂದ್ ಮದ್ವೆಗೆ ಹೋಗೋದಾಗ್ಲಿ ಮನೇಲಿ ಒಂದ್ ಕಾರ್ಯ ಆಗ್ಲಿ ಒಂದ್ ಕೆಲ್ಸ ಆಗ್ಲಿ ಎಲ್ಲಾದ್ರಲ್ಲೂ ನಮ್ಮ ಅತ್ತೆ ಮೊದ್ಲು ಇದ್ದೇ ಇರ್ತಾರ ಅವ್ರು ಫುಲ್ ಸ್ಪೀಡು ಅತ್ತೆ ತಡಿ ಇನ್ನೇನು ನಾವು ಸ್ನಾನ ಮಾಡ್ಕೊಂತೀವಿ ನೀನು ಹಾಗೆ ಹೋಯ್ತು ಹೊರಡನಂತ ಇನ್ನೇನು ಅಮ್ಮಣಿ ಸರೋಜಮ್ಮ ಹಿಂಗ್ ಹೇಳ್ತೀರಂತ ಬೇಜಾರ್ ಮಾಡ್ಕೋಬೇಡ ಏನಮ್ಮಣಿ ನೀನು ನಾವೇ ಇನ್ನು ಹುಡುಗರ ಕಡೆಯವ್ರು ಆಗ್ಬಿಟ್ಟು ನಾವು ಎಲ್ಲರಿಗಿಂತ ಮುಂಚೆ ನಾವು ರೆಡಿ ಆಗ್ಬಿಟ್ಟು ಊರವ್ರಿಗೆಲ್ಲ ಕರ್ಕೊಂಡ್ ಬರ್ಬೇಕು ಬೇಗ ಬೇಗ ಓಡಿಸ್ಬೇಕು ಹೋಗಿ ಬರ್ರಪ್ಪ ಹೊತ್ತಾಯ್ತು ಬರ್ರಪ್ಪ ಹೋಗೋಣ ಅಂತ ಅಲ್ಲೇ ಹುಡುಗಿ ಕಡೆಯವ್ರು ಫೋನ್ ಮಾಡಿದ್ರಂತೆ ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಚೌಟ್ರಿ ಹತ್ರ ಬರ್ತಿದೀವಿ ನಾನು ಬೇಗ ಬಂದ್ಬಿಡ್ರಿ ಅಂತ ನಿಮ್ಮ ಮಾವಂಗೆ ಇಬ್ರಿಗೂ ಫೋನ್ ಮಾಡಿದ್ರಂತೆ ಅಲ್ಲೇ ನಿಮ್ ಮಾವ ಅಲ್ಲಿ ಬೋರಣ್ಣ ನಮ್ ಬೋರಣ್ಣರ ಮಂತ ಹೋಗೈತೆ ಬಸ್ ಬಂತ ಏನು ಎಲ್ಲ ರೆಡಿ ಮಾಡ್ಕೊಂಡ್ರ ಎಲ್ಲ ಐಟಮ್ಗಳು ಸಾಮಾನುಗಳೆಲ್ಲ ತಗೊಂಡ್ರ ಎಂಗೇಜ್ಮೆಂಟಿಗೆ ಎಲ್ಲ ಕೇಳ್ಕೊಂಬರಕ್ಕೆ ನೋಡ್ಕೊಂಬರಕ್ ಹೋಗೈತೆ ಬೇಗ ಬೇಗ ರೆಡಿ ಆಗ್ರಿ ಅಲ್ಲ ಬಸ್ ಬಂದ್ಬಿಟ್ಟೈತೆ ಹತ್ತತ್ರ ಬಂದೇ ಬಿಡ್ತಂತೆ ಬಸ್ಸು ಎಲ್ಲ ಹೊತ್ತು ಹೋಗ್ಬೇಕು ನಾವು ನೀವ್ ನೋಡಿದ್ರೆ ಇನ್ನು ಸ್ನಾನ ಮಾಡ್ಬೇಕಣತ್ತೆ ಅಂತ ಹೇಳ್ತಿದ್ರಲ್ಲ ಮಣಿ ಎಲ್ಲಕ್ಕಿಂತ ಮುಂಚೆ ನಾವ್ ರೆಡಿ ಆಗಿರ್ಬೇಕಲ್ವಾ ನಡೀರಿ ಬೇಗ ಬೇಗ ಸ್ನಾನ ಮಾಡ್ಕೊಂಡು ನಡೀರಿ ಬೇಗ ಹೊತ್ತಾಗೋಯ್ತು ಎಲ್ಲೋದ್ಲು ಪವಿತ್ರಮ್ಮ ಎತ್ಲಾಗೋದ್ಲು ಬೇಗ ಬೇಗ ರೆಡಿ ಆಗೋದು ಕೇಳು ಅಮ್ಮನಿಗೆ ಪವಿತ್ರ ಮುಂಗನೂ ಈ ಹುಡುಗರು ಎತ್ಲಾಗೋದ್ಲು ಕುಮಾರಣ್ಣ ರಮೇಶಪ್ಪ ಇವರಿಬ್ರು ಎಲ್ಲೋದ್ರು ಮತ್ತೆ ಪೂರಾ ಅರ್ಜೆಂಟ್ ಎಂಗೇಜ್ಮೆಂಟ್ ಮಾಡೋ ಇದ್ರಲ್ಲಿದ್ದಾರೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಅತ್ತೆ ಆಯ್ತು ಕಣಂತೆ ಈಗ ಅವರು ಸ್ನಾನ ಎಲ್ಲ ಮಾಡ್ಕೊಂಡ್ರು ಇನ್ನೇನೋ ಅವರು ರೆಡಿ ಆಗಿದ್ದಾರೆ ಎಲ್ಲಾರು ಹೋಗಣಂತೆ ತಡೀರಿ ಅತ್ತೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ ನೀವು ಅಯ್ಯೋ ತಾಯಿ ನಮ್ಮವ್ವ ನಾವ್ ಅರ್ಜೆಂಟ್ ಮಾಡೋದಲ್ಲ ಕಣವ್ವ ನಿಮ್ ಮಾವಯ್ಯ ಬಂದ್ರೆ ಈಗ ಸುಮ್ಕಿರುತ್ತ ಇನ್ನು ರೆಡಿ ಆಗಿಲ್ವ ಇನ್ನು ಏನ್ ಮಾಡ್ತಿದ್ದೀರಾ ಒತ್ತಾಗೋಯ್ತು ಅಂತ ರೇಗಾಡುತ್ತೆ ಕಣ್ರಮ್ಮ ನನ್ನ ಮಾತ್ ಕೇಳ್ರಮ್ಮ ಬೇಗ ಬೇಗ ರೆಡಿ ಆಗ್ರಿ ಆಗ ಅಲ್ಲೇ ನಮ್ಮ ಅಮ್ಮ ಅಲ್ಲೇ ರೆಡಿ ಆಗ್ಬಿಟ್ಟೈತೆ ಅಮ್ಮ ರೆಡಿ ಆದೇನಮ್ಮ ಅಲ್ಲೇ ಕಣ್ಮಗ ನಾವೆಲ್ಲ ರೆಡಿ ಆಗ್ಬಿಟ್ಟು ನೀನ್ ಇನ್ನು ಏನ್ ಮಾಡ್ತಿದ್ಯಾ ಮಗ ನೀನು ಇನ್ನು ರೆಡಿ ಆಗಲ್ವಾ ಒತ್ತಾಗೋಯ್ತು ಎಲ್ಲೋಗಿದ್ದಪ್ಪ ನೀನು ಅಮ್ಮ ಎಲ್ಲೋಗನ ನಾವೆಲ್ಲ ರೆಡಿ ಆಗ್ತೀವಿ ಸುಮ್ಕಿರಮ್ಮ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ ಹೋಗನಂತ ಕಣ್ ಹೇಳು ಈಗ ಎಲ್ಲಾರ್ಗು ಅಲ್ಲಿ ಅಪ್ಪಯ್ಯ ಇದ್ದಿದ್ದು ಎಲ್ಲಾರ್ಗು ಒಂದ್ ಸ್ವಲ್ಪ ಊರೊಳಗೆ ಹೇಳ್ಬಾರಪ್ಪ ಎಲ್ಲಾರ್ಗು ರೆಡಿ ಆಗೋದಕ್ಕೆ ಬೇಗ ಬೇಗ ಒತ್ತು ಬೇರೆ ಆಗೋಯ್ತು ಶಂಕರಣ್ಣವ್ರ ಮನೆಗೆ ಶಂಕರಜ್ಜರ ಮನೆಗೆ ಎಲ್ಲಾರ ಮನೆಗೆ ಒಂದ್ಸಲಿ ಆ ಲಕ್ಷ್ಮಕ್ಕರ ಮನೆಗೆ ನೇತ್ರಕ್ಕರ ಮನೆಗೆ ಎಲ್ಲಾರ್ಗು ಕರೆದು ಬಾರಪ್ಪ ರೆಡಿ ಆದ್ರೇನು ಒತ್ತಾಗೋಯ್ತು ಬಸ್ ಬಂದೈತೆ ಬೇಗ ಬನ್ನಿ ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಬೇಗ ಬನ್ನಿ ಬಸ್ ಹತ್ತು ಬನ್ನಿ ಎಂಗೇಜ್ಮೆಂಟಿಗೆ ಒತ್ತಾಗೋಯ್ತು ಅಂತ ಕರೆದ್ ಬಾ ಹೋಗ್ ಮಗ ಈ ಹುಡ್ಗ ರೆಡಿ ಆಗ್ತಿದ್ದಾನೆ ಇವನು ಪಾಪ ಅಂತ ಹೇಳಿರು ಅದಕ್ಕೆ ಅತ್ಲಾಗಿ ಇನ್ನೇನು ನಾವೇ ಮಾಡ್ಬೇಕಲ್ವೇನಮ್ಮ ಇನ್ನೇನು ಮುಂದೆ ನಿನ್ಕೊಂಡು ಹಂಗಾಗಿ ನಾನೇ ಎಲ್ಲಾರ್ಗು ಸ್ವಲ್ಪ ಊರೊಳಗೆ ಹೇಳ್ಬರಕ್ಕೆ ಹೋಗ್ ಬಂದೆ ಕಣಮ್ಮ ರಾಜೇಶ ಏನ್ ಮಾಡ್ತಿದ್ದಾನೆ ಅಲ್ಲ ರೆಡಿ ಆದ್ನ ಅವನು ಕಣಮ್ಮ ರೆಡಿ ಆಗಿದ್ದಾನೆ ಅವನು ಅಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲಾರು ರೆಡಿ ಆಗಿದ್ದಾರೆ ಇನ್ನೇನು ಊರವ್ರಿಗೂ ಒಂದ್ ಮಾತು ಎಲ್ಲಾರ್ಗು ಕರೆದು ಬಂದ್ ಆಗೈತೆ ಇನ್ನೊಂದ್ಸಲಿ ಚಿಕ್ಕಮ್ಮಂಗುನು ಚಿಕ್ಕಪ್ಪಂಗುನು ಒಂದ್ಸಲಿ ಹೋಗಿ ಕರೆದು ಬರ್ರಿ ಅಂತ ಹೇಳ್ ಬಂದಿದ್ದೀನಿ ಅಪ್ಪಯ್ಯ ಏನೇನ್ ಸಾಮಾನುಗಳೆಲ್ಲ ತಗೊಂಡಿಲ್ಲ ಹೂವಿನಾರ ಅಂತೆ ಹಣ್ಣು ಹಂಪಲ್ಲು ಇವೆಲ್ಲ ನೋಡ್ಕೊಂತಿತ್ತು ಬೀಗ್ರೇನೋ ಅಲ್ಲಿಂದ ಫೋನ್ ಮಾಡಿದ್ರು ಅವ್ರು ತಾವೆಲ್ಲ ಮಾತಾಡ್ತಿದ್ರು ಎಷ್ಟ್ ಗಂಟೆಗೆ ಬರೋದು ನೀವ್ ಎಷ್ಟ್ ಗಂಟೆಗೆ ಬರ್ತೀರಾ ಅಂತ ಎಲ್ಲ ಮಾತುಕತೆ ಮಾಡ್ತಿದ್ರು ನಾನ್ ಅತ್ಲಾಗಿ ಇವತ್ತು ಬೇರೆ ಆಗೋಯ್ತಲ್ಲ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬೇಗ ಬಂದ್ಬಿಟ್ಟು ಅಂತ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ ಅಮ್ಮ ಈಗ ಒಂದ್ ಕೆಲ್ಸ ಮಾಡಮ್ಮ ಅವರು ಬಸ್ಸವರು ಹೋಗ್ಲಿ ಬಸ್ ಎಲ್ಲ ಹತ್ತಿಸ್ಬಿಟ್ಟು ನಾವಿನ್ನೇನು ಕಾರ್ ಐತಲ್ವೇನಮ್ಮ ನಾವ್ ಹಿಂದಿಂದ ಕಾರಲ್ಲಿ ಹೋಗೋಣಂತೆ ಸುಮ್ಕಿರು ನೀನ್ ಆತರ ಮಾಡಬೇಡ ಕಾರಲ್ಲಿ ಹೋಗೋಣ ಮಗ ಈಗ ಪಾಪ ಕಾರಲ್ಲಿ ಹೋಗೋಣ ಬೇಡ ಅಂತ ನೀನ್ ಹೇಳ್ತಿಲ್ಲ ಪಾಪ ಈಗ ಒಂದ್ ಕೆಲಸ ಮಾಡ್ರಪ್ಪ ಈಗ ಊರ್ ಜನ ಎಲ್ಲ ಓಡಾಡ್ತಾರೆ ನಮ್ ಜೊತೆನೆ ಬೇಜಾರ್ ಮಾಡ್ಕೊಳ್ತಾರೆ ಈಗ ನಾವು ಮನೆಯವ್ರಾಗ್ಬಿಟ್ಟು ನಾವು ಊರ್ ಜನಗಳ ಜೊತೆ ಬಸ್ಸಲ್ಲಿ ಕೂತ್ಕೊಳ್ಳಿಲ್ಲ ಅಂದ್ರೆ ಪಾಪ ಈಗ ನೀನು ಸರೋಜಮ್ಮ ರಮೇಶಪ್ಪ ಪವಿತ್ರಮ್ಮ ಪಾಪ ಸುನಿಲ ನೀವು 5-6 ಜನನು ರಾಜೇಶ 6 ಜನನು ನೀವು ಕಾರಲ್ಲಿ ಬಂದ್ಬಿಡ್ರಿ ಸರಿನಾ
ನಾವೆಲ್ಲಾರು ಬಸ್ಸಲ್ಲೇ ಬರ್ತೀವಿ ಕಣಪ್ಪ. ಬಸ್ ಮಾಡಿದೀವಿ. ಈಗ ಊರ್ ಜನಗಳೆಲ್ಲ ಖುಷಿ ಖುಷಿಯಿಂದ ನಗಾಡ್ಕೊಂಡು ಏನೇನೋ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಬಸ್ಸಲ್ಲಿ ಬರ್ತೀವಿ ನಾವು. ನೀವು ಕಾರಲ್ಲಿ ಬರ್ರಿ ಇಲ್ಲಿಂದ, ಸರಿನಾ? ಅಪರೂಪಕ್ಕೆ ಒಂದ್ ದಿವಸ ನಾವು ಹಿಂಗೆ ಮದ್ವೆ ಎಂಗೇಜ್ಮೆಂಟ್ ಅಂತ ಮಾಡಕ್ ಹೋಗೋದು, ಊರ್ ಜನ ಎಲ್ಲ ಒಟ್ಟಿಗಿರ್ತೀವಿ. ಕಾರಲ್ಲಿ ಕೂತ್ಕೊಂಡು ಬೇಜಾರ ಕೂತ್ಕೊಂಡ್ರಪ್ಪ, ನಾನ್ ಬಸ್ಸಲ್ಲೇ ಬರ್ತೀನಿ, ನೀವ್ ಬೇಕಾದ್ರೆ ಕಾರಲ್ಲೇ ಬರ್ರಿ, ಸರಿನಾ? ನೋಡ್ದೇನ್ರಿ ಅತ್ತೆನ? ಸರಿ ಕಣತೆ, ಆಯ್ತು, ನಾವು ಕಾರಲ್ಲಿ ಬರ್ತೀವಿ. ನೀವು ಮಾವ ಎಲ್ಲಾರು ಬಸ್ಸಲ್ಲೇ ಹೋಗಿರಂತ ಕಣ್ ಹೇಳ್ರಿ. ನೀವ್ ಇನ್ನೇನ್ ರೆಡಿ ಆಗಿದ್ದೀರಾ? ಅತ್ತೆ, ಇನ್ನೊಂದು ಹೇಳೋದು ಮರ್ತ್ ಬಿಟ್ಟೆ ಕಣತೆ. ಮಾವಯ್ಯ ಬಂದಡ್ ಕಡೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೇಳ್ರಿ. ಸ್ನಾನ ಮಾಡಿ ರೆಡಿ ಮಾಡ್ಕೊಂಡು ರೆಡಿ ಆಗಿ ಆಮೇಲಿಂದ ಬೇಕಾದ್ರೆ ಮಾವಯ್ಯ ಬೇಕಾದ್ರೆ ಏನಾದ್ರೂ ಕೆಲಸ ಮಾಡ್ಕೊಳ್ಳಿ. ಮೊದ್ಲು ಸ್ನಾನ ಮಾಡ್ಕೊಳಕ್ಕೆ ಹೇಳ್ಬಿಡ್ರಿ ಬಂದ ತಕ್ಷಣ. ಇವಳೆ 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 ಏನ್ ಮಾಡ್ತಿದ್ಯಮ್ಮ? ಅಯ್ಯೋ, ಒತ್ತಾಗೋಯ್ತು. ರೆಡಿ ಆದ್ರೆ ಎಲ್ಲಾರು ಏನ್ ಮಾಡ್ತಿದ್ರ? ಅಗಳ ನೋಡ್ದೆ ಅಲ್ಲ ಪಾಪ, ನೋಡ್ದೇನು? ಅಲ್ಲಿ ನಿಮ್ಮ ಅಪ್ಪ ಬಂತು ಕಳ್ಳೆ. ನಮ್ದೆಲ್ಲ ಸ್ನಾನ ಆಗೈತಂತ ಹೇಳ್ಬಿಡ್ರಿ. ಇನ್ನೇ ನಂದು ಸ್ನಾನ ಆಗೈತೆ. ನೀ ಸ್ನಾನ ಮಾಡ್ಕೊಂಡು ರೆಡಿ ಆಗಪ್ಪ. ಇನ್ನೇ ನಾವು ಕಾರಲ್ಲಿ ಬರ್ತೀವಿ, ನೀವು ಬಸ್ಸಲ್ಲಿ ಹೋಗೋರು ಬೇಗ ರೆಡಿ ಆಗ್ಬಿಟ್ಟು ಹೊರಡಪ್ಪ ಅಂತ ನಿಮ್ಮ ಅಪ್ಪ ಹಿಂಗೆ ಹೇಳಪ್ಪ ಬಂದ್ಬಿಟ್ಟು. ನೀನೆ ಇವಳೆ ಏನ್ ಮಾಡ್ತಿದ್ಯಾ? ಒತ್ತಾಗೋಯ್ತು ಕಡೆ. ಅಲ್ಲೇ ಬಸ್ ಬಂದ್ಬಿಡ್ತು ಕಣೆ. ಬಸ್ ಎಲ್ಲ ಪೂಜೆ ಎಲ್ಲ ಮಾಡ್ಬೇಕು, ಹೋಗ್ಬೇಕು ಅರ್ಜೆಂಟ್ ಆಗಿ. ಅಲ್ಲಿ ನಮ್ ಬೋರಣ್ಣವ್ರ ಮನೆ ಮುಂದೆ ಅಲ್ಲೇ ಬಸ್ ನಿಲ್ಸಿದೀವಿ, ಬೇಗ ಹೋಗ್ಬೇಕು. ಊರ್ ಜನಗಳಿಗೂ ಪಾಪ ಹೋಗ್ಬಿಟ್ಟು ಕರೆದು ಬಂದ. ಇನ್ನೇನು ಇನ್ನೊಂದ್ಸಲಿ ಹೋಗ್ಬಿಟ್ಟು ಕರೆದು ಬರ್ಬೇಕು. ಬಸ್ ಹತ್ತವ್ರು ಹತ್ತಿದ್ದಾರೆ. ಒಂದ್ ಸ್ವಲ್ಪ ಬಸ್ಸಿಗೆಲ್ಲ ಪೂಜೆ ಮಾಡ್ಬೇಕು, ಬೇಗ. ಬರ್ರಿ ಬೇಗ. ರೆಡಿ ಆಯ್ತನಮ್ಮ? ಸರೋಜಮ್ಮ, ಯಾಕಮ್ಮಣಿ ಇನ್ನೂ ರೆಡಿ ಆಗಿಲ್ಲ? ನೀನು ಸ್ನಾನ ಮಾಡ್ಕೊಂಡಿಲ್ಲ, ಏನಿಲ್ಲ. ಎತ್ಲಾಗೋದ್ರು? ಆ ಪವಿತ್ರಮ್ಮ ಎತ್ಲಾಗೋದ್ಲು, ಇವನು ನಮ್ ರಮೇಶ್ ಅಪ್ಪ ಎತ್ಲಾಗೋದ? ಬೇಗ ರೆಡಿ ಆಗದಲ್ವ ನೀವು? ರೀ ಸುಮ್ಕಿರ್ರಿ, ಸಮಾಧಾನದಿಂದ ಇರ್ರಿ ಒಂದ್ರಿಟ್ಟು. ಅಯ್ಯ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಿರೋ ಏನಪ್ಪ? ಅಯ್ಯೋ ಎಲ್ಲರೂ ರೆಡಿ ಆಗಿದ್ದಾರೆ. ಪಾಪ ರಮೇಶಪ್ಪನು ರೆಡಿ ಆಗಿದ್ದಾನೆ. ಇನ್ನು ಸರೋಜಮ್ಮ ಒಬ್ರು, ಅವರೆಲ್ಲ ಕಾರಲ್ಲಿ ಬರ್ತಾರೆ. ಅವ್ರದ್ದೇನು ಅರ್ಜೆಂಟ್ ಇಲ್ಲ. ನಾವು ಬಸ್ಸಲ್ಲಿ ಹೋಗೋರು, ಮುಂದೆ ಹೋಗೋರು, ನಾವು ಬೇಗ ರೆಡಿ ಆಗ್ಬೇಕು. ನನ್ ಸ್ನಾನ ಆಯ್ತು. ಇನ್ನೇನ್ ಪಾಪ ಸುನೀಲಂದು ಸ್ನಾನ ಆಗೈತೆ. ನೀನ್ ಸ್ನಾನ ಮಾಡ್ಕೊಂಡು ಹೋಗು. ಸ್ನಾನ ಮಾಡ್ಕೊಂಡು ಬೇಗ ಅಲ್ಲಿ ಬಸ್ ಮುಂದೆ ಎಲ್ಲ ಪೂಜೆ ಮಾಡ್ಬಿಟ್ಟು, ದೇವಸ್ಥಾನ ಮುಂದೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಬೇಗ ಹೋಗೋಣ, ಸರಿನಾ? ಸರಿ ಆಯ್ತು. ನಾನು ಬೇಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬಟ್ಟೆ ಎಲ್ಲ ರೆಡಿ ಮಾಡ್ಬಿಡು, ಬೇಗ ಅತ್ಲಾಗಿ ಹೊರಡ್ಬಿಡೋಣ. ಒತ್ತು ಬೇರೆ ಆಗೋಯ್ತು. ನಮ್ಗೋಸ್ಕರ ಕಾಯ್ಕೊಂಡಿರೋದು ಬೇಡ ಅಲ್ವಾ? ಅಮ್ಮಣಿ, ಸರೋಜಮ್ಮ, ನೀವೆಲ್ಲ ಕಾರಲ್ಲಿ ಬರ್ತೀರಾ? ಬೇಗ ರೆಡಿ ಆಗ್ಬಿಟ್ಟು ಬಹಳ ಜೋಪಾನದಿಂದ ಬರ್ಬೇಕು. ಒಂದೇ ಸಲ ಹೊರಡೋಣಂತೆ. ಬರ್ರಿ, ಅಲ್ಲಿ ಹೇಳ್ತೀನಿ. ಎಲ್ಲಾರು ಬರ್ರಿ. ಕಣಪ್ಪ, ಬರ್ತೀವಿ. ಇನ್ನೇನು ನಡಿಯಪ್ಪ. ಎಲ್ಲಾರು ಊರ್ ಜನಗಳೆಲ್ಲ ಬಂದು ಸೇರ್ಕೊಂಡು ಬಸ್ ಹತ್ತಿ ಬರೋಷ್ಟ್ರಲ್ಲಿ ಇನ್ನೇನು ಅದೇ ಟೈಮ್ ಆಗೋಗ್ಬಿಡುತ್ತೆ. ಅಷ್ಟ್ರಲ್ಲಿ ನಾವು ಬರ್ತೀವಿ. ಅಲ್ಲೇ ಒಟ್ಟಿಗೆನೆ ಹೊರಡೋಣಂತೆ ಎಲ್ಲಾರು. ಇನ್ನೇನು ನಾನು ನೀವುನು ಅಮ್ಮ ಏನ ಬಸ್ಸಲ್ಲೇ ಬರ್ತೀವಂತ ಹೇಳಿದ್ರಂತಲ್ಲ. ಇನ್ನೇನು ನಾನು, ರಮೇಶಪ್ಪ, ಸರೋಜಮ್ಮ, ಪವಿತ್ರ, ಸುನೀಲ, ಹಂಗೆ ರಾಜೇಶ, ನಾವು 6 ಜನನು ಕಾರಲ್ಲಿ ಬರ್ತೀವಿ. ನೀವು ಮಾಮೂಲಿ ಬಸ್ಸಲ್ಲಿ ಬರ್ರಿ, ಸರಿನಾ? ಪಾಪ, ನಾವು ಕಾರಲ್ಲಿ ಬಂದ್ರೆ ಸರಿ ಆಗುತ್ತೆ ಅನ್ಕೊಂಡಿದ್ಯಾ? ಇಲ್ಲ, ನಾವು ಬಸ್ಸಲ್ಲೇ ಬರ್ತೀವಿ. ಆಯ್ತು, ಈಗ ಹೋಗಪ್ಪ. ಇನ್ನು ಅದೇನೇನ್ ಕೆಲ್ಸಗಳಿದಾವ ಅದ ಒಂದ್ ಸ್ವಲ್ಪ ನಿಮ್ಮ ಚಿಕ್ಕಪ್ಪ ಯಾಕೆ ಕರಿತಿತ್ತು. ಎಲ್ಲೋದ ಎಲ್ಲೋದ ಕುಮಾರನೇ ಎತ್ಲಾಗೋದ ಅಂತ ಕರಿತಿತ್ತು. ಯಾಕಂತ ಗೊತ್ತಿಲ್ಲ. ಒಳಗಿಲ್ಲೇ ಒಂದ್ ಸ್ವಲ್ಪ ಹೋಗ್ಬಾ ಮಂತಾವಳ. ನಿಮ್ ಚಿಕ್ಕಪ್ಪಂಗೆ ಏನು ಗೊತ್ತಾಗಲ್ಲ, ಏನಿಲ್ಲ. ಅಲ್ಲ ಕಣಪ್ಪ, ಇವಾಗಿನ ಬಂದ್ನಲ್ಲಪ್ಪ ನಾನು. ಅಲ್ಲಿಂದಾನೆ ಮಂತಾವಳಿಂದಾನೆ ಬಂದೆ. ಇನ್ನೇನು ಸಾಮಾನ್ಯಕ್ಕೆ ಬಸ್ ಪೂಜೆ ಎಲ್ಲ ಮಾಡ್ಸೋದಕ್ಕೆ ಅನ್ಸುತ್ತೆ, ಎಲ್ಲ ರೆಡಿ ಮಾಡ್ಸೋದಕ್ಕೆ ಅನ್ಸುತ್ತೆ. ನಾನು ಹೋಗೆಲ್ಲ ನೋಡ್ಕೊಳ್ತೀನಿ. ನೀನು ಹೋಗಪ್ಪ, ಮೊದ್ಲು ರೆಡಿ ಆಗಿ ಹೋಗು. ನೀನ್ ಯಾಕೆ ಇಷ್ಟೊಂದು ಆತರ ಮಾಡ್ತೀಯ ಅಂದ್ರಪ್ಪ? ಗಿರೀಶ, ಎತ್ಲಾಗೋಯ್ತಪ್ಪ ನಿಮ್ಮಪ್ಪ. ಇನ್ನು ಓಡಿಲ್ವ ಅಂದ್ರೆ ಒತ್ತಾಗೋಯ್ತು. ಅವ್ರು ನೋಡಿದ್ರೆ, ನೆಂಟರು ನೋಡಿದ್ರೆ, ಬೇಗ ಬರ್ರಿ 10 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ರಿ ನೀವು ಅಂತ ಬೇರೆ ಹೇಳಿದ್ರು ಅವರು. ಎಂಗೇಜ್ಮೆಂಟಿಗೆ ಎಲ್ಲ ಕೆಲಸಗಳೆಲ್ಲ ಮಾಡ್ಕೋಬೇಕು. ಅಲ್ಲಿ ತಾಂಬೂಲ ಎಲ್ಲ ಬದಲಾಯಿಸ್ಕೊಳ್ಳೋ ಶಾಸ್ತ್ರಗಳು ಇರ್ತವೆ. ನಾವು ಒಂದ್ ಸ್ವಲ್ಪ ಟೌನ್ ಅಲ್ಲಿ ಬೇರೆ ಹೋಗ್ಬಿಟ್ಟು ಏನೇನೋ ಹೂವ ಅಂತೆ, ಹಣ್ಣು ಹಂಪಲೆಲ್ಲ ಬೇರೆ ತಗೊಂಡ್ಬರ್ಬೇಕು. ಎಲ್ಲ ಅರ್ಜೆಂಟ್ ಆಗಿ ಮಾಡದಲೆ ಇನ್ನು ಏನ್ರಪ್ಪ ಮಾಡ್ತಿದ್ದೀರಾ ನೀವು? ಎತ್ಲಾಗೋಯ್ತಪ್ಪ, ಬೋರಣ್ಣ ಎತ್ಲಾಗೋಯ್ತು, ಒತ್ತಾಗೋಯ್ತು. ಲೇ ರಂಗಜ್ಜ, ಎತ್ಲಾಗೋಯ್ತಪ್ಪ ನಿಮ್ ತಮ್ಮ. ನೋಡ್ರಿ, ನಮ್ಮ ಹುಡುಗ ಬೋರಣ್ಣ ಇನ್ನು ಈಗ ಸ್ನಾನ ಮಾಡ್ತಿದ್ದಾನೆ. ಯಾಕಂತೀರಾ? ಈಗ ಒಂದ್ರಿಟ್ಟು ಊರ್ ಜನಗಳಿಗೆ ಎಲ್ಲಾರ್ಗು ಕರೆದು ಬರ್ಬೇಕಲ್ವೇನ್ರಿ ಗೌಡ್ರೆ? ಎಲ್ಲಾರ್ಗು ಕರೆದು ಬಂದ್ ಆಯ್ತು. ಕುಮಾರಣ್ಣ ಒಂದ್ಸಲಿ ಹೋಗಿದ್ದ, ನಮ್ ಬೋರಣ್ಣ ಒಂದ್ಸಲಿ ಹೋಗಿದ್ದ. ಇನ್ನೇನು ಎಲ್ಲಾರು ಬರ್ತಿದಾರ ಕಣ್ರಿ ಗೌಡ್ರೆ. ಇವಾಗಿನ ಬಂದು ಸ್ನಾನಕ್ಕೆ ಹೋಗಿದ್ದ. ನಿನ್ನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೊರಡ್ತಿರೋದೆ ಗೌಡ್ರೆ. ಇನ್ನೇನು ಎಲ್ಲ ಆಗೋಯ್ತು. ಇನ್ನೇನು ಜನಗಳು ಬಂದ್ಬಿಟ್ರೆ ಈಗ ನಮ್ಮ ಪರಮೇಶಿ ಒಬ್ಬ ಬರ್ಬೇಕು, ಇನ್ನು ನಮ್ ಜಯಣ್ಣ ಬರ್ಬೇಕು, ನಿಂಗಣ್ಣ ಬರ್ಬೇಕು, ಗಂಗಣ್ಣ ಬರ್ಬೇಕು, ಚಂದ್ರಣ್ಣ ಬರ್ಬೇಕು,
ನಮ್ಮ ಇವನು ಜಗಣ್ಣ ಬೇರೆ ಬರ್ಬೇಕು. ಅವ್ರ ಮನೆಯವರೆಲ್ಲಾರು ಬರ್ಬೇಕು. ಅವ್ರೆಲ್ಲಾರು ಬಂದ್ಬಿಟ್ರೆ ಅತ್ಲಾಗಿ ಹೊರಡದೆ ಗೌಡ್ರೆ ಇನ್ನೇನು. ಅಲ್ಲ ಕಳ್ಳ ರಂಗಜ್ಜ, ಅವ್ರಿಗೆಲ್ಲಾರ್ಗು ನಾನು ಹೇಳಿದ್ದೇನಪ್ಪ ಬೇಗ ರೆಡಿ ಆಗ್ರಪ್ಪ ಅಂತ. ಬೇಗ ಹೊರಡೋದಕ್ಕೆ ಹೇಳಿರಲ್ಲ ನೀನು. ಪಾಪ ರಾಜೇಶ, ನಿಂದು ಸ್ನಾನ ಗಿನ ಎಲ್ಲ ಆಗೈತೆ, ಎಲ್ಲ ರೆಡಿ ಆಗಿದೆಯಲ್ಲಪ್ಪ ಇನ್ನೇನು. ಹೋಗ್ಬಿಟ್ಟು ಹೂವಿನಾರ ತಗೊಂಬಂದಿದ್ವಲ್ಲಪ್ಪ, ಆ ಹೂವಿನಾರ ತಗೊಂಬಂದ್ಬಿಟ್ಟು ಬಸ್ಸಿಗೆ ಹಂಗೆ ನಿಮ್ಮ ಅಣ್ಣ ಕಾರ್ ನಿಲ್ಸಿದಾನೆ, ಕಾರಿಗೂ ಬಸ್ಸಿಗೂ ಹೋಗ್ಬಿಟ್ಟು ಪೂಜೆ ಮಾಡ್ಬಿಡಪ್ಪ. ಒಳ್ಳೇದಾಗ್ಲಿ ತಾಯಿ ನಮ್ಮವ್ವ ಕರಿಯಮ್ಮಂದ ಹೆಸರು ಹೇಳ್ಕೊಂಡು ಒಳ್ಳೇದಾಗ್ಲಿ ಅನ್ಕೊಂಡು ಹೋಗಿ ಪೂಜೆ ಮಾಡಪ್ಪ. ಒಳ್ಳೆ ಕಾರ್ಯ, ಶುಭ ಕಾರ್ಯ ಚೆನ್ನಾಗಾಗ್ಲಿ ಕಣಮ್ಮ ಅಂತ ಹೇಳ್ಕೊಂಡು ಪೂಜೆ ಮಾಡಿ ಹೋಗು ಬೇಗ. ನಿಮ್ ದೊಡ್ಡಮ್ಮ ಇಲ್ಲ ಎಲ್ಲೋ ಬರ್ತೀನಿ ಅಂತ ಹೇಳಿ ಇನ್ನೂ ಈಟೊತ್ತಾದ್ರೂ ಬರ್ಲಿಲ್ಲಪ್ಪ ಅತ್ಲಾಗಿ. ಹೋಗು ಇವಾಗ. ಅವ್ರೆಲ್ಲಾರು ರೆಡಿ ಆಗ್ತಿದಾರೆ, ಅವ್ರು ಬರೋಷ್ಟ್ರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಅತ್ಲಾಗಿ ಅಲ್ಲ ಬಂದಂಗೆ ಬಸ್ ಎಲ್ಲ ಕೂತ್ಕೊಂಡ್ತಾರೆ. ಇನ್ನೇನು ಹೊರಡ್ಬಿಡೋಣ, ಹೊತ್ತಾಗೋಯ್ತು. ಒತ್ ಮಾಡ್ಕೊಂಡು ಹೋಗೋದ್ ಬೇಡ ಅಂತ ನಂದು. ಅವ್ರ ಬೀಗರು ಎಷ್ಟು ಗಂಟೆಗೆ ಹೇಳಿದಾರ ಅವ್ರಕ್ಕಿಂತ ಅವ್ರು ಹೇಳೋದಕ್ಕಿಂತ ಟೈಮಿಂಗ್ಸ್ ಹೇಳೋದಕ್ಕಿಂತ ನಾವು ಇನ್ನು 1/4 ಗಂಟೆ ಮುಂಚೆನೆ ಇರ್ಬೇಕು. ಸರಿ ಕಣ್ ದೊಡ್ಡಪ್ಪ, ಆಯ್ತು ಪೂಜೆ ಮಾಡ್ತೀನಿ. ಹೂವಿನಾರ ಐತೆ ತಗೊಂಬಂದ್ಬಿಟ್ಟು ಮಾಡ್ತೀನಿ ಕಣ್ ತಡೀರಿ. ಅಯ್ಯ ರಮೇಶ್ ಅಣ್ಣ ಎತ್ಲಾಗೋದ? ಬೇಗ ರೆಡಿ ಆಗೋದಕ್ಕೆ ಕೇಳು ರಮೇಶ್ ಅಣ್ಣಂಗುನು. ಹೂ ಕಡ್ಲ ಪಾಪ, ಇನ್ನೇನ್ ರಮೇಶ್ ಅಣ್ಣನು ಬರ್ತಿದ್ದಾನ ಇನ್ನೇನು. ನೀನು ಹೋಗಪ್ಪ ಪೂಜೆ ಮಾಡುವ. ಪಾಪ ಲೇ ರಾಜೇಶ, ನಿಮ್ಮ ಅಮ್ಮ ಎತ್ಲಾಗೋಯ್ತಪ್ಪ, ಇನ್ನು ಬಂದಿಲ್ವೇನಪ್ಪ? ಒತ್ತಾಗೋಯ್ತು, ಇನ್ನು ಏನ್ ಮಾಡ್ತಿದಾರೆ? ಬೇಗ ರೆಡಿ ಆಗಮ್ಮ ಅಂತ ಹೇಳಿದೀನಿ, ಇನ್ನು ಏನ್ ಮಾಡ್ತಿದಾಳಂತ. ದೊಡಮ್ಮ ಅಮ್ಮ ಅದೇ ರೆಡಿ ಆಗ್ತೈತೆ. ಹೋಗ್ರಿ ಒಂದ್ಸಲಿ ಹೋಗ್ಬಿಟ್ಟು ಏನ್ ಮಾಡ್ತಿದಾರ ಅಂತ ಕೇಳ್ಬರ್ರಿ ಒಳಗಡೆ. ಬೇಗ ರೆಡಿ ಆಗೋದು ಕೇಳ್ರಿ ದೊಡ್ಡ ಅಮ್ಮಂಗುನು. ಗೌಡ್ರೆ ಎಲ್ರಿ ಗೌಡ್ರೆ, ನಮ್ ಶಂಕರಾಜ ಕಾಣಿಸ್ತಾನೆ ಇಲ್ಲ ಈಟೊತ್ತಾದ್ರೂನು. ಏನೋ ಇನ್ನು ತಡವಾಗಿ ಹೋಗಬೇಕು ಅನ್ಕೊಂಡು ಏನಾರನ ಹಂಗೆ ಮಲ್ಕಂಗಿಲ್ಕಂಡ ಏನ್ರಿ ಗೌಡ್ರೆ? ಗೌಡ್ರೆ ಒಂದ್ ಫೋನ್ ಮಾಡ್ರಿ ಗೌಡ್ರೆ ಬೇಗ. ಎಲ್ಲಾರು ಬಂದ್ ನಿಂತಿದೀವಿ ಕಣಪ್ಪ, ಇನ್ನು ಏನ್ ಮಾಡ್ತಿದ್ಯಾ ರೆಡಿ ಆಗಿ ಬರ್ರಿ ಅಂತ. ಆ ಸಾಕಜ್ಜಿಗೂನು ಹೇಳ್ರಿ ಒಂದ್ ಸ್ವಲ್ಪ. ಸಾಕಜ್ಜಿಗೂನು ರಂಗಜ್ಜಿಗೂನು ಇಬ್ರಿಗೂ ಹೇಳ್ರಿ ಗೌಡ್ರೆ ಬೇಗ. ಇಲ್ಲ ಫೋನ್ ಅವಾಗ್ಲೇನೆ ಮಾಡಿದ್ದ ಕಣೆ ರಂಗಜ್ಜ ನಾನು. ಎತ್ಲ ಇಲ್ಲ ಕಳ್ಳ ಅವನು ಫೋನ್ನೇ ಎತ್ಲಿಲ್ಲ. ಮತ್ ಏನ್ರಿ ಗೌಡ್ರೆ ಮಾಡೋದು? ಈಟೊತ್ತಾದ್ರೂ ಫೋನ್ ಎತ್ಲಿಲ್ಲ ಅಂತ ಹೇಳ್ತಿದ್ದೀರಾ. ಮತ್ ಏನ್ ಮಾಡೋದು? ಮನೆ ಹತ್ರ ಹೋಗ್ ಬರ್ಬೇಕಿತ್ತು ಕೊಡ್ರಿ ಗೌಡ್ರೆ. ಇನ್ನು ಏನ್ ಮಾಡ್ತಿದ್ದಾನ ಏನೋ, ಒತ್ ಬೇರೆ ಆಗೋಯ್ತು. ಇವಳೆ ಫೋನ್ ಎತ್ತಿಲ್ಲ ಅಂತ ಹೇಳ್ತಿದ್ಯಾ? ಒಂದ್ ಕೆಲ್ಸ ಮಾಡಿ ಇವಳೆ, ನೀನೇ ಹೋಗ್ಬಿಟ್ಟು ಒಂದ್ರಿಟ್ಟು ಆ ಸಾಕಜ್ಜಿಗೂನು ಶಂಕರಜ್ಜಿಗೂನು ಕರೆದ್ ಬಾರೆ ಬೇಗ. ಹಂಗೆ ಅಲಾಸನೆ ಬರ್ಬೇಕಾದ್ರೆ ನಮ್ ನೇತ್ರಮ್ಮ, ನಮ್ ಲಕ್ಷ್ಮಕ್ಕ, ಶಾಂತಮ್ಮ ಇವರೆಲ್ಲ ನೀವು ಏನ್ ಮಾಡ್ತಿದಾರೆ ಅವ್ರಿಗೂ ಹೇಳ್ ಬಂದ್ಬಿಡು ಬೇಗ ಬರ್ರಮ್ಮ, ಏನ್ ಮಾಡ್ತಿದ್ರ? ಅಲ್ಲ ಬಸ್ ಬಂದ್ ನಿಂತೈತೆ, ಒತ್ತಾಗೋಯ್ತು ಅಂತ ನೀನೊಂದ್ ಮಾತು ಹೋಗೆ ಇವಳೆ ಕರೆದ್ ಬಾತ್ಲಾಗಿ. ಒತ್ ಬೇರೆ ಆಗೋಯ್ತು, ಬೇಗ ಹೋಗ್ಬಿಡ ನಡಿ. ಈಗ ನಾವೇ ಕರೆದು ಬರ್ಬೇಕು. ಇನ್ನು ಈ ನಮ್ ಬೋರಜ್ಜನೂ ಇನ್ನು ನಮ್ ನಿಂಗಮ್ಮ ಇನ್ನು ಒಳಗಡೆ ಇನ್ ಏನ್ ಮಾಡ್ತಿದಾರೋ ಏನೋ ಪಾಪ. ಇನ್ನು ಅವ್ರು ಹೊರಡೋದೇನೆ ಆಗುತ್ತೆ ಇನ್ನು ಟೈಮು. ಒಳಗಮ್ಮ ನೀನು ಬೇಗ ಕರೆದ್ ಬಾ ಒಂದ್ ಮಾತು. ಅಲ್ಲ ಕಣಜ್ಜ, ನಿನ್ನೆ ಸಾಯಂಕಾಲ ನೀನ್ ಕರೆದ್ ಬಂದಿರಲ್ವಾ ಹುಡುಗರಿಗೆ? ನಮ್ಮ ಪರಮೇಶಿಗೂನು ನಿಂಗಣ್ಣ ಅವ್ರಿಗೆಲ್ಲರಿಗೂ ಕರೆದ್ ಬಂದಿದ್ದಲ್ಲ, ಯಾಕೆ ನಮ್ ಶಂಕರಾಜಂಗ್ ಹೇಳಿಲ್ವಾ ನೀನು? ಇಲ್ಲ ಕಣೆ, ಎಲ್ಲಾರ್ಕಿಂತ ಮುಂಚೆ ನಮ್ ಶಂಕರಾಜಂಗುನೇ ಹೇಳಿದ್ದು ಬೇಗ ರೆಡಿ ಆಗಿ ಬಾರಪ್ಪ ಸಾಕಜ್ಜಿಗೂನು ಕರ್ಕೊಂಡು ಅಂತ ಹೇಳಿದ್ದೆ. ಆಯ್ತಾಯ್ತು, ನೀವೇನು ಮನೆ ಹತ್ರ ಏನು ಹುಡ್ಕೊಂಡೇನು ಬರ್ಬೇಡ್ರಿ ನೀವು, ನಾವ್ ರೆಡಿ ಆಗಿ ಬರ್ತೀವಿ, ಸುಮ್ಕಿರ್ರಿ, ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಾ ಅಂತ ಹೇಳಿದ್ರು. ಇನ್ನು ಇಷ್ಟೊತ್ತಾಯ್ತು, ಈಟೊತ್ತಾದ್ರೂ ಬರ್ಲಿಲ್ಲ, ಅದಕ್ಕೆ ಹೋಗತ್ಲ ಕರೆದ್ ಬಂದಿದ್ರೆ ಅತ್ಲಾಗಿ ಬೇಗ ಹೋಗ್ಬಿಡ್ತಿದ್ದು ಅಂತ. ಹಂಗಂತೀರಾ? ಸರಿ ಕಣ್ರಿ, ಆಯ್ತು, ಹೋಗಿ ಕರೆದ್ ಬರ್ತೀನಿ ಕಣಿ. ಹೇಳ್ರಿ ಇನ್ನೇನ್ ಮಾಡೋಣ ಅತ್ಲಾಗಿ. ಇಲ್ಲೆಲ್ಲಾರು ಬಂದವ್ರಿಗೆ ಬೇಗ ಬಸ್ ಹತ್ತು ಕೂರಿಸ್ಕೊಂಡ್ರಿ, ಕುತ್ಕೊಳ್ಳೆ ಕೇಳ್ರಿ. ಇನ್ನೇನು ಹೊರಡ್ಬಿಡೋಣ ಅತ್ಲಾಗಿ. ಇನ್ನೇನ್ ಮಾಡ್ತೀರಾ ಈಗ? ಇಷ್ಟೊತ್ತಾದ್ರೂ ಬರಿಲ್ಲ ಅಂದ್ರೆ ಹೋಗಿ ಕರೆದ್ಲೇ ಬರ್ಬೇಕು ನಾವು.